ಹೇಗೆ ಹೇಳ್ತೀಯ ಸೀನು? ನಾವೀಗ ನಿಜಾನ ಹೇಳ್ಬಿಟ್ರೆ ನಮ್ಮ ಮೇಲಿರೋ ತಪ್ಪವಾದ ಮಾತ್ರ ಹೋಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಪರಿಸ್ಥಿತಿ ಬದಲಾಗಲ್ಲ. ಜೊತೆಗೆ ಅನಾವಶ್ಯಕವಾಗಿ ರಾಜಲಕ್ಷ್ಮಿನ ನಾವು ಮತ್ತೆ ಸಿಕ್ಕಾಕ್ಸ್ದಾಗ್ಬಿಡುತ್ತೆ. ನಾವೀಗ ಒಳ್ಳೇದನ್ನ ಮಾಡೇ ಸಿಕ್ಕಾಕೊಂಡಿದೀವಿ. ಆದ್ರೆ ನಿಜಾನ್ ಹೇಳಿದ್ರೆ ನಾವ್ ನಿಜವಾಗ್ಲೂ ತಪ್ಪು ಮಾಡ್ದಾಗ ಆಗ್ಬಿಡುತ್ತೆ. ಈಗ ಮಾತ್ರ ಅಲ್ಲ ಸೀನು, ಇನ್ಯಾವತ್ತೂ ಆತರ ಪಟ್ಟು ನಿಜ ಹೇಳ್ಬೇಕು ಅಂತ ಯೋಚನೆ ಮಾಡ್ಬೇಡ. ಯಾರ ಮುಂದೆನೂ ಬಾಯ್ ಬಿಡುವಂತ ಪ್ರಯತ್ನನ ದಯವಿಟ್ಟು ಮಾಡ್ಬೇಡ. ನೀನ್ ಇನ್ನೊಂದು ವಿಷಯನ ನೆನ್ಪಿಟ್ಕೋ. ನಾವ್ ನಿಜ ಹೇಳಿದ್ದಕ್ಕೆ ರಾಜಲಕ್ಷ್ಮಿನೇ ಅದನ್ನ ನಂಬಲಿಲ್ಲ. ಬೇರೆಯವರೆಲ್ಲ ಹೇಗ್ ನಂಬ್ತಾರೆ? ಅವರಿಗೆ ತೋರ್ಸೋದಕ್ಕೆ ನಮ್ಮ ಹತ್ರ ಏನ್ ಸಾಕ್ಷಿ ಇದೆ ಹೇಳು? ಜೊತೆಗೆ ರಾಜಲಕ್ಷ್ಮಿ ಶೌರ್ಯ ಸರ್ನ ಮೋಸ್ಗಾರ ಅಂತ ಅನ್ಕೊಳ್ಳೋದಕ್ಕೆ ಅವಳ ಹತ್ರ ಅಶ್ಮಿತಾ ಕ್ರಿಯೇಟ್ ಮಾಡಿರೋ ಆ ಕೆಟ್ಟ ವಿಡಿಯೋಗಳೆಲ್ಲ ಇದೆ. ಶೌರ್ಯ ಸರ್ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಏನಿದೆ ಸೀನು? ಅದಕ್ಕೇನೆ ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ನಾವ್ ಯಾಕೆ ಮದ್ವೆ ಮಾಡ್ಕೊಂಡ್ವಿ ಅಂತ ಹೇಳೋದಕ್ಕಲ್ಲ. ಡ್ಯಾಡಿ, ಶೌರ್ಯ ಬದುಕಿದ್ದಾರೆ, ಅವ್ರು ಹುಷಾರಾದ್ರು, ಇನ್ನೇನು ಪ್ರಾಬ್ಲಮ್ ಇಲ್ವಂತೆ. ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವನು ಬದುಕಿರ್ಬೋದು, ಆದ್ರೆ ನನ್ನ ಮಗಳು ಸತ್ತು ಹೋದ್ಲು. ಡ್ಯಾಡಿ, ಯಾರೇ ನಿನಗೆ ಡ್ಯಾಡಿ? ನೀನು ನಿನ್ನ ಲೈಫನ್ನ ಪ್ರೀತಿ ಪ್ರೇಮ ಅಂತ ಹಾಳು ಮಾಡ್ಕೋತಾ ಇದೆಯಾ ಅಂತ ಹೇಳಿದೆ, ಕೇಳಲಿಲ್ಲ. ಬಲವಂತವಾಗಿ ಅಮೆರಿಕ ಕಳಿಸಿ ಒಳ್ಳೇದ್ ಮಾಡೋಣ ಅನ್ಕೊಂಡೆ. ನನ್ನ ಮಾತು ಕೇಳಿದೆ ತಪ್ಪಿಸ್ಕೊಂಡು ಹೋಗಿ ಆ ಅಯೋಗ್ಯನ ಹತ್ರಕ್ಕೆ ಹೋದೆ. ಮತ್ತೆ ಯಾವ ಮುಖ ಇಟ್ಕೊಂಡು ಬಂದಿದ್ಯೆ? ಹೋಗೋ, ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಇವತ್ತಿಂದ ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆ ಶೌರ್ಯನ ಹತ್ರಕ್ಕೆ ಹೋಗ್ತೀಯೋ ಅಥವಾ ಹಿಂದೆಲ್ಲಾದ್ರೂ ಹೋಗಿ ಸಾಯ್ತೀಯೋ? ಪಾಪ ರೀ, ಇನ್ನೂ ಚಿಕ್ಕ ಹುಡುಗಿ. ನೀನ್ ಮಾತಾಡ್ಬೇಡ್ವೆ, ನೀನ್ ಒಳಗೆ ಹೋಗು. ಹೋಗಿಲ್ಲಿಂದ. ಇವಾಗ ನನ್ಗೆ ತವ್ರ ಮನೆ ಅಂತ ಇಲ್ಲ ಶೌರ್ಯ. ಇನ್ಮೇಲೆ ನಾನು ಎಲ್ಲಿರ್ಲಿ, ನಾನು ಉಳ್ಕೊಳಕಿರೋದು ಈ ಮನೆ ಅಲ್ವಾ? ಅದಕ್ಕೆ ನನಗೆ ಅಪ್ಪ ಅಮ್ಮ ಬೇಡ, ನೀವೊಬ್ರಿದ್ರೆ ಸಾಕು ಅಂತ ನನಗೆ ಇವರೇ ಅಪ್ಪ ಅಮ್ಮ ಅಂತ ಅನ್ಕೊಂಡು ಬಂದ್ಬಿಟ್ಟೆ ಸರ್. ಅಪ್ಪ ಅಪ್ಪ, ನೀವು ಕೇಳಿಸ್ಕೊಂಡ್ರ ಇದನ್ನ? ಇವಳು ಮಾತು ನೀವು ಕೇಳಿಸ್ಕೊಂಡ್ರ? ನಾಟಕ ಮಾಡ್ತಿದ್ದಾಳಪ್ಪ. ನಿಜವಾಗ್ಲು ಎಲ್ಲ ಶಾಸ್ತ್ರೋಕ್ತವಾಗಿ ಯಾರು ಮದುವೆ ಆಗ್ತಾರೋ ಅವ್ರು ಕೂಡ ಹೀಗೆ ಇವಳ ತರ ಮಾತಾಡಲ್ಲಪ್ಪ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾಳೆ. ಎಲ್ಲ ನಾಟಕ ಅಪ್ಪ. ಅಪ್ಪ ಅಪ್ಪ, ಇವಳ ಕಳ್ಸ್ಬಿಡಿಯಪ್ಪ, ಕಳ್ಸ್ಬಿಡಿಯಪ್ಪ ಇವಳ. ಏನ್ ಸರ್, ನಾನ್ ನಾಟಕ ಆಡ್ತಾ ಇದ್ದೀನಾ? ಓಕೆ, ನಾನು ಎಷ್ಟು ನಿಯತ್ತಾಗಿದ್ದೀನಿ, ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಈಗ್ಲೇ ಪ್ರೂವ್ ಮಾಡ್ತೀನಿ. ಹಲೋ ಡ್ಯಾಡಿ. ನನ್ನನ್ನು ಹಾಕಿ ಕರಿಬೇಡ. ನಿನಗೆ ನಾನು ಅಪ್ಪನೂ ಅಲ್ಲ, ನನಗೆ ನಿನ್ನ ಮಗಳು ಅಲ್ಲ. ಒಬ್ಬ ಅಯೋಗ್ಯನಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಆಸ್ತಿನ, ಅಮ್ಮನ್ನ ಅಪ್ಪನ್ನ ಬೇಡ ಅಂದಿದ್ದ ದಿನಾನೇ ನೀನ್ ನನ್ನ ಪಾಲಿಗೆ ಸತ್ತೋದೆ.
ಶೌರ್ಯ ಸರ್ ನನ್ನನ್ನ ಮನೆಯಿಂದ ಹೊರಟೋಗು ಅಂತ ಹೇಳ್ತಿದ್ದಾರೆ. ಅವನ್ ಏನ್ ಹೇಳಿದ್ರೆ ನನ್ಗೇನಂತೆ, ನೀನ್ ಏನಾದ್ರೆ ನನ್ಗೇನಂತೆ? ಅವನ್ ಜೊತೆಗೆ ಇರ್ತೀಯೋ ಇಲ್ಲ ಯಾವ್ದಾದ್ರು ಕೆರೆ ಬಾವಿ ನೋಡ್ಕೋತೀಯೋ ಅದು ನಿನಗ್ ಬಿಟ್ಟಿದ್ದು. ಮತ್ತೆ ನನ್ನ ಮನೆಗ್ ಮಾತ್ರ ಬರಬೇಡ. ಕೇಳಿಸ್ಕೊಂಡ್ರೆ ಅಲ್ವಾ ಸರ್, ಈಗ್ಲಾದ್ರೂ ನೀವ್ ನನ್ನ ನಂಬ್ತೀರಾ? ನಾನ್ ನಿನ್ನ ಯಾವತ್ತೂ ನಂಬಲ್ಲ. ನಿನಗ್ ಸಂಬಂಧಪಟ್ಟಿರೋ ಯಾವ ವಿಷಯ ಆದ್ರೂ ಅದ್ ನನಗೆ ಒಳ್ಳೇದಲ್ಲ ಅಂತಾನೆ ನಾನು ನಂಬೋದು. ಇಲ್ಲಿಂದ ಹೊರಟೋಗ್ ನೀನು, ಹೊರಟೋಗ್ ಇಲ್ಲಿಂದ ನೀನು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೊರಟೋಗ್ ನೀನು ಇಲ್ಲಿಂದ. ಸಾಕ್, ಸುಮ್ನೆ ಇರ. ಪಾಪ ಅಷ್ಟು ಆಸ್ತಿ ಅಂತಸ್ತು ಅಪ್ಪ ಅಮ್ಮನ್ನ ಬಿಟ್ಟು ನಿನ್ಗೋಸ್ಕರ ಬಂದ್ರೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಅಂತ್ಯಾ? ಅಮ್ಮ 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 ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ನಿನ್ಗೆ ಗೊತ್ತಿಲ್ಲ ಕಣೋ. ಆ ರಾಜಲಕ್ಷ್ಮಿ ಪ್ರೀತಿಲ್ ಬಿದ್ದು ಇವಳು ಒಳ್ಳೆತನನ ನೀನ್ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ನಿನ್ ಸಾವು ಬದುಕಲಿದ್ದಾಗ ನೋಡಕ್ಕಾದ್ರೂ ಬಂದ್ಲ ಅವಳು? ನೀನ್ ಕನ್ವರ್ಸ್ತಾ ಇದೀಯ ಅಂತ ನಿಮ್ಮಪ್ಪ ಆದ್ಯಾಗೆ ಫೋನ್ ಮಾಡಿ ಬೇಡ್ಕೊಂಡಿದ್ದಕ್ಕೆ ಅವಳಿಗಿಷ್ಟ ಇಲ್ದೆ ಬಂದು ಎಲ್ಲ ನಾಟಕ ಅಂತ ಬಾಯಿಗೆ ಬಂದಂಗ್ ಮಾತಾಡಿದ್ಲು ಕಣೋ. ಅಯ್ಯೋ ಅಮ್ಮ, ಅಂತ ಅವಳನ್ನ ಕಟ್ಕೊಂಡು ಏನ್ ಸಂತೋಷವಾಗಿರ್ತೀಯ? ಅಮ್ಮ ಅಮ್ಮ ಅದು ಹಾಗಲ್ಲ ಅಮ್ಮ. ಹೌದು ಕಣೋ, ನೀನ್ ಇವಳನ್ನ ಮದ್ವೆ ಆಗ್ತೀಯ ಅಂತ ನಂಬಿಸಿ ಮದ್ವೆ ಮಾಡ್ಕೊಳ್ದೆ ಅವಮಾನ ಮಾಡಿ ಕಳ್ಸಿದ್ರು ಕೂಡ ನೀನೇ ಬೇಕು ಅಂತ